ಹಲೋ ಮಕ್ಕಳೇ, ಇಂದು ನಾವೊಂದು ಮುದ್ದಾದ ಕಥೆ ಕೇಳೋಣ. ಇದು ಲಾಲಸೆಯ ಕಾಗೆಯ ಕಥೆ. ಕಥೆ ಶುರು ಮಾಡೋಣ. ಒಂದು ಸುಂದರ ಅರಣ್ಯದಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು. ಆ ಕಾಗೆ ಬುದ್ಧಿವಂತದಾಗಿತ್ತು, ಆದರೆ ಅದಕ್ಕೆ ಲಾಲಸೆ ಹೆಚ್ಚು. ಪ್ರತಿದಿನವೂ ಕಾಗೆ ಆಹಾರ ಹುಡುಕುತ್ತಿತ್ತು. ಸ್ವಲ್ಪ ಸಿಕ್ಕರೂ ಅದಕ್ಕೆ ಸಾಕಾಗುತ್ತಿರಲಿಲ್ಲ. ಇನ್ನಷ್ಟು ಬೇಕು, ಇನ್ನಷ್ಟು ಎಂದು ಯಾವಾಗಲೂ ಯೋಚಿಸುತ್ತಿತ್ತು. ಒಂದು ದಿನ ಕಾಗೆಗೆ ಒಂದು ದೊಡ್ಡ ರೊಟ್ಟಿ ಸಿಕ್ಕಿತು. ಕಾಗೆ ತುಂಬಾ ಖುಷಿಯಾಯಿತು. ಇದು ನನಗೆ ಸಾಕು ಎಂದಿತು. ಆದರೆ ಸ್ವಲ್ಪ ದೂರದಲ್ಲಿ ಇನ್ನೊಂದು ರೊಟ್ಟಿ ಕಂಡಿತು. ಕಾಗೆ ಯೋಚಿಸಿತು, ಒಂದೇ ಸಾಕಾ, ಎರಡಿದ್ರೆ ಇನ್ನೂ ಚೆನ್ನ. ರೊಟ್ಟಿಯನ್ನು ಬಾಯಲ್ಲಿ ಹಿಡಿದು ಕಾಗೆ ಹಾರಲು ಆರಂಭಿಸಿತು. ಅದು ನದಿಯ ಮೇಲೆ ಹಾರುತ್ತಿತ್ತು. ಅಷ್ಟರಲ್ಲಿ ನೀರಿನಲ್ಲಿ ತನ್ನ ನೆರಳು ಕಂಡಿತು. ನೆರಳಿನಲ್ಲೂ ರೊಟ್ಟಿ ಇದೆ ಎಂದು ಕಾಗೆ ಭಾವಿಸಿತು. ಅಯ್ಯೋ, ಇನ್ನೊಂದು ರೊಟ್ಟಿ ಎಂದು ಕಾಗೆ ಬಾಯಿ ತೆರೆದಿತು. ಅಷ್ಟರಲ್ಲಿ ಬಾಯಲ್ಲಿದ್ದ ರೊಟ್ಟಿ ನೇರವಾಗಿ ನೀರಿಗೆ ಬಿತ್ತು. ಕಾಗೆ ಅಚ್ಚರಿಗೊಂಡಿತು, ದುಃಖಪಟ್ಟಿತು. ಲಾಲಸೆ ಮಾಡದೇ ಇದ್ದಿದ್ದರೆ ನಾನು ರೊಟ್ಟಿಯನ್ನು ಕಳೆದುಕೊಳ್ಳಲಿಲ್ಲ. ಹಸಿವಿನಿಂದ ಕಾಗೆ ನೀರಿನ ತಟದಲ್ಲಿ ಕುಳಿತಿತ್ತು. ಮಕ್ಕಳೇ, ಈ ಕಥೆಯಿಂದ ನಾವು ಏನು ಕಲಿತ್ವಿ? ಲಾಲಸೆ ಮಾಡಿದರೆ ನಷ್ಟ, ಇದ್ದದ್ದಕ್ಕೆ ತೃಪ್ತಿಪಟ್ಟರೆ ಸಂತೋಷ ಸಿಗುತ್ತದೆ. ಈ ಕಥೆಯಿಂದ ನಾವೇನ್ ಕಲ್ತ್ವಿ? ಲಾಲಸೆ ನಮ್ಮನ್ನು ತೊಂದರೆಗೆ ಒಯ್ಯುತ್ತದೆ. ಸಂತೋಷ ಮತ್ತು ತೃಪ್ತಿ ಇದ್ದರೆ ಜೀವನ ಸುಂದರವಾಗುತ್ತದೆ.